ನಿವೇದಿತಾ ಕಿಶನ್ ಅರೆಸ್ಟ್ ಆಗ್ತಾರಾ? ನವಿಲಾದವರಿಗೆ ಇದೆಂತ ಸಂಕಷ್ಟ. ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಎಗ್ಗಿಲ್ಲಂತೆ ಒಂದಷ್ಟು ಮಂದಿ ತಾವು ಆಡಿದ್ದೇ ಆಟ ಅಂತ ಆಡುತ್ತಲೇ ಇದ್ದಾರೆ. ಅಲ್ಲೆಲ್ಲೋ ಬಿಗ್ ಬಾಸ್ನಿಂದ ಹೊರಬಂದು ಇಬ್ಬರು ನಟರು ಮಚ್ಚು ಹಿಡಿದು ರೀಲ್ಸ್ ಮಾಡಿ ಸಂಕಷ್ಟಕ್ಕೆ ಸಿಲುಕಿದ್ದರು. ಆಮೇಲೆ ತಪ್ಪಿನ ಅರಿವಾಗಿ ಕ್ಷಮೆಯನ್ನು ಕೂಡ ಕೇಳಿದ್ರು. ಡ್ರೋನ್ ಪ್ರತಾಪ್ ಕೂಡ ಸಾಮಾಜಿಕ ಜಾಲತಾಣದ ವಿಡಿಯೋಗಾಗಿ ಕೃಷಿ ಹೊಂಡದಲ್ಲಿ ಸೋಡಿಯಂ ಬಳಸಿ ಸ್ಫೋಟದ ಪ್ರಯೋಗ ನಡೆಸಿದ್ರು. ಆ ಆರೋಪದ ಮೇಲೆ ಅವರನ್ನು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಪೊಲೀಸರು ಬಂಧಿಸಿದ್ರು. ಇನ್ನು ಕೆಲವರು ಗನ್ ಹಿಡಿದು ರೀಲ್ಸ್ ಮಾಡಿ ಜೈಲುವಾಸ ಅನುಭವಿಸಿದ ಉದಾಹರಣೆಯೂ ಕೂಡ ಇದೆ. ಈಗ ಎರಡು ನವಿಲುಗಳು ಬಂಧನಕ್ಕೆ ಒಳಗಾಗುವ ಭೀತಿ ಎದುರಿಸುತ್ತಿವೆ. ಹೌದು, ಆ ನವಿಲುಗಳು ಬೇರ್ಯಾರೂ ಅಲ್ಲ, ತಮ್ಮ ಮಾತಿನ ಶೈಲಿಯ ಮೂಲಕ ಗುರುತಿಸಿಕೊಂಡ ನಿವೇದಿತಾ ಗೌಡ ಮತ್ತು ಡ್ಯಾನ್ಸ್ ಮೂಲಕ ಸುದ್ದಿಯಾದ ಕಿಶನ್. ಇದಕ್ಕೆ ಕಾರಣ ಇತ್ತೀಚೆಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಿದರು. ಬರೀ ರೀಲ್ಸ್ ಮಾಡಿದರೆ ಇದು ಸುದ್ದಿಯಾಗುತ್ತಲೇ ಇರುತ್ತಿರಲಿಲ್ಲ. ಅವರು ಮಾಡಿದ್ದ ರೀಲ್ಸ್ಗೆ ನವಿಲು ಗರಿಗಳಿಂದ ತಯಾರಾಗಿದ್ದ ಉಡುಪು ಧರಿಸಿದ್ದು. ಎಸ್, ನಿವೇದಿತಾ ಗೌಡ ಮತ್ತು ಕಿಶನ್ ಬಿಳಲಗಿ ಅವರು ನೈಜ ನವಿಲುಗರಿ ಉಡುಪು ಧರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ನೃತ್ಯ ಮಾಡುವ ವಿಡಿಯೋವನ್ನು ಪ್ರದರ್ಶಿಸಿದ್ರು. ಆ ನೃತ್ಯ ಪ್ರದರ್ಶನದಿಂದ ಈಗ ಕಾನೂನು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಂದಹಾಗೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿಯವರು ವನ್ಯಜೀವ ಸಂರಕ್ಷಣಾ ಕಾಯ್ದೆ ಉಲ್ಲಂಘನೆ ಆರೋಪದ ಮೇಲೆ ಅರಣ್ಯ ಇಲಾಖೆಗೆ ಅವರಿಬ್ಬರ ವಿರುದ್ಧ ದೂರು ನೀಡಿದ್ದಾರೆ. ಸದ್ಯ ಅವರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ನೈಜ ನವಿಲುಗಳಿಂದ ತಯಾರಾದ ಉಡುಪುಗಳನ್ನು ಧರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಹಾಗೂ ವಿಡಿಯೋ ಪ್ರದರ್ಶನ ಮಾಡಿದ್ದೇ ತಡ. ಇಬ್ಬರ ವಿರುದ್ಧವೂ ಅರಣ್ಯ ಇಲಾಖೆಗೆ ಅಧಿಕೃತ ದೂರು ದಾಖಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಅವರು ಈ ಸಂಬಂಧ ಬೆಂಗಳೂರು ಪ್ರಾದೇಶಿಕ ನಗರ ವಿಭಾಗದ ವ್ಯಾಪ್ತಿಯ ಕಗ್ಗಲಿಪುರ ಅರಣ್ಯ ವಲಯ ಅಧಿಕಾರಿಗಳಿಗೆ ಲಿಖಿತ ದೂರು ಸಲ್ಲಿಸಿದ್ದ ತಕ್ಷಣವೇ ಇಬ್ಬರನ್ನು ತನಿಖೆಗೆ ಒಳಪಡಿಸಬೇಕು ಅಂತ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಅದೇನೇ ಇರಲಿ, ಸೋಷಿಯಲ್ ಮೀಡಿಯಾ ಅಂದರೆ ಅಲ್ಲೊಂದಷ್ಟು ಜಾಗೃತಿ ಮೂಡಿಸುವ ಕೆಲಸ ಆಗಬೇಕೇ ಹೊರತು ಪ್ರಚೋದನಕಾರಿ ಆಗುವಂತಹ ವಿಡಿಯೋ ಆಗಬಾರದು. ತಿಳಿದವರೇ ಪದೇ ಪದೇ ಇಂತಹ ತಪ್ಪುಗಳನ್ನು ಮಾಡೋದು ಕಾಮನ್. ಮುಂದೊಂದು ಇಂತಹ ತಪ್ಪಾಗದಂತೆ ಕಾನೂನು ಕ್ರಮ ಕೈಗೊಂಡರೆ ಬಹುಶಃ ಬೇರೆ ಯಾರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ವಿಷಯವನ್ನು ಹಂಚಿಕೊಳ್ಳಬೇಕು, ಹಂಚಿಕೊಳ್ಳಬಾರದು ಅನ್ನೋ ಅರಿವು ಇರುತ್ತೆ. ಸದ್ಯ ನಿವೇದಿತಾ ಗೌಡ ಮತ್ತು ಕಿಶನ್ ಅವರನ್ನು ವಿಚಾರಣೆಗೆ ಒಳಪಡಿಸಬೇಕು ಅನ್ನೋದು ದಿನೇಶ್ ಕಲ್ಲಹಳ್ಳಿಯವರ ಆಗ್ರಹ. ಇದೊಂದು ಮನರಂಜನೆ ಕಾರ್ಯಕ್ರಮ ಇರಬಹುದು, ಹಾಗಂತ ನವಿಲುಗರಿಗಳ ಉಡುಪು ಧರಿಸಿ ನೃತ್ಯ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಒಂದು ವೇಳೆ ಅದು ಡಮ್ಮಿಯಾಗಿದ್ದರೂ ಆ ಬಗ್ಗೆ ಸ್ಪಷ್ಟನೆ ನೀಡಲಿ. ಕಲಾ ನಿರ್ದೇಶಕರಿಂದ ತಯಾರಾದ ಡಮ್ಮಿ ನವಿಲುಗರಿಗಳ ಉಡುಪು ಅಂತ ಸಾಬೀತಾದರೆ ಖಂಡಿತ ಅವರಿಬ್ಬರಿಗೆ ಇದರಿಂದ ಪಾರಾಗುವ ಅವಕಾಶವಿದೆ. ಒಂದು ವೇಳೆ ನೈಜ ನವಿಲುಗರಿಗಳ ಉಡುಪು ಅಂತಾದ್ರೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ನವಿಲು ನಮ್ಮ ರಾಷ್ಟ್ರ ಪಕ್ಷಿ, ಇದು ಗಂಭೀರ ವಿಚಾರವಲ್ಲದೆ ಮತ್ತೇನು. ಇನ್ನು ಮುಂದೆಯಾದರೂ ಇಂತಹ ತಪ್ಪುಗಳು ಮರುಕಳಿಸಬಾರದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.